ಹರೇ ಶ್ರೀನಿವಾಸ. ನಮಸ್ಕಾರ ವೀಕ್ಷಕರೇ. ನಾನು ಈಗ ಹಾಕುವ ರಂಗೋಲಿ ಶಕ್ತಿ ಗಣಪತಿ ರಂಗೋಲಿ ಹಾಕ್ತಾ ಇದ್ದೀನಿ. ಅದನ್ನ ನೋಡೋಣ ಹೆಂಗೆ ಹಾಕಬೇಕು, ಅದ್ರ ಪೂಜೆ ವಿಧಾನ ಕೂಡ ಹೇಳ್ಕೊಡ್ತೀನಿ. ಶ್ರೀಕಾರ ಹಾಕ್ಕೊಂಡು ತ್ರಿಕೋಣವನ್ನು ಹಾಕಬೇಕು. ಮಂಡಲ ಹಾಕೊಂಡು ಇದಕ್ಕೆ 8 ದಳವಾಳ ಹಾಕಬೇಕು. ನಡುವ ಶ್ರೀಕಾರ ಬರಿಬೇಕು. ಇಲ್ಲಿ ಗಮ್ ಗಣಪತಿ ಅಂತ ಬರಿಬೇಕು. ಗಮ್ ಗಣಪತಿ ಗಣಪತಿಯಾಯ ನಮಃ. ಇದಕ್ಕೆ ಅಷ್ಟು ಅರಿಶಿನ ಕುಂಕುಮನ್ನು ಹಾಕಬೇಕು. ಇಲ್ಲ ಅಂತ ಅನ್ಕೊಂಡತ್ನಾಗ ಈ ರಂಗೋಲಿ ಹಾಕಬೇಕು. ಕಂಟಿನ್ಯೂ 21 ದಿವಸನ, 11 ದಿವಸನ, 48 ದಿವಸನ ನಿಮ್ಮ ಅನುಕೂಲ ನೋಡ್ಕೊಂಡು ಸ್ಟಾರ್ಟ್ ಮಾಡಿರಿ. ವಿದ್ಯಕ್ಕೂ ಬರ್ತದ, ಲಗ್ನ, ಮನೆ, ಏನಾದರೂ ಬೇಡಿಕೆ ಇದ್ರೂ ನೆರವೇರ್ತದ. ಈಗ ಈ ರಂಗೋಲಿಯನ್ನು ಹಾಕಿ ನಡುವ ಗಣಪತಿನನ್ನು ಇಡಬೇಕು. ಇಟ್ಟು 21 ಗೆಜ್ಜೆ ವಸ್ತ್ರ, 21 + 2 ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ಹೂವನ್ನು ಇಡಬೇಕು. ಕೆಂಪುವೇ ಇಡಬೇಕು ಹೂವು. ಹೂವನ್ನಿಟ್ಟು ಗರಿಕೆ 21 ಗರಿಕೆಯನ್ನು ಇಡಬೇಕು. ಪ್ರತಿನಿತ್ಯವೂ ಇಡಬೇಕು 21 ಗರಿಕೆ. ಗೆಜ್ಜೆ ವಸ್ತ್ರನ ಇರಿಸ್ಬೇಕು. ಪ್ರತಿದಿನವೂ ರಂಗೋಲಿನೂ ಹಾಕಬೇಕು. ದೇವ್ರ ಕಟ್ಟಿದ ಮೇಲೆ ಹಾಕಬೇಕು. ಇದು ದೀಪವನ್ನು ಹಚ್ಚಿಕೊಂಡು ಬೆಲ್ಲದ ನೈವೇದ್ಯನೂ ಇಡಬೇಕು. ಅರಿಶಿನ ಹಾಕ್ಕೊಂಡು ಬೆಲ್ಲದ ನೈವೇದ್ಯ ಇಟ್ಟು ಆರತಿನೂ ಮಾಡಬೇಕು. ಇದಕ್ಕೊಂದು ಮಂತ್ರವನ್ನು ಇರ್ತದೆ, ನಾನು ವಿಡಿಯೋ ಕೆಳಗೆ ಹಾಕ್ತೀನಿ ಆ ಮಂತ್ರವನ್ನು. ಆ ಮಂತ್ರವನ್ನು 108 ಸಲ, ಸಣ್ಣದೇ ಅದು ಶ್ಲೋಕ, 108 ಸಲ ಅನ್ಕೋಬೇಕು. ಇದು ಮಹಾಶಕ್ತಿ ಗಣಪತಿ, ಭಾಳ ಪವರ್ಫುಲ್. ಏನಾದರೂ ಅನ್ಕೊಂಡು ಕೂಡ ಅದು ನೆರವೇರ್ತದೆ. ನೈವೇದ್ಯವನ್ನು ಇಟ್ಕೊಂಡು ಆರತಿ ಮಾಡಬೇಕು ವಿನಾಯಕಕ್ಕೆ. ಶ್ರೀಪತಿಯೋ ನಮಗೆ ಸಂಪದವಿರಲಿ, ವಾಣಿಪತಿಯೋ ನಮಗೆ ದೀರ್ಘಾಯು ಕೊಡಲಿ. ಶ್ರೀಪತಿಯೋ ನಮಗೆ ಸಂಪದವಿರಲಿ, ವರ ವಿಭೂಧರನ ಪೊರೆವ ವಿಷವ ಕಂಠದಲ್ಲಿಟ್ಟು ಹರನಿತ್ಯ ನಮಗೆ ಸಹಾಯ ಮಾಡಲಿ. ನರನೋಲೋನುತವಾದ ನಿತ್ಯ ಭೋಗಗಳನ್ನು ಪುರೋಹಿತ ಪೂರ್ಣ ಮಾಡಿಸಲಿ ಬಿಡದೆ. ಶ್ರೀಪತಿಯೋ ನಮಗೆ ಸಂಪದವಿರಲಿ. ನೋಡ್ರಿ ವೀಕ್ಷಕರೇ, ಪ್ರತಿನಿತ್ಯವೂ ಈ ರಂಗೋಲಿ ಹಾಕ್ರಿ. ರಂಗೋಲಿ ಹಾಕೋ ಮಾತ್ರ ಸಂಕಲ್ಪ ಮಾಡ್ಕೋರಿ. ನಿಮ್ಮ ಬೇಡಿಕೆ ಏನಂಬೋದು ನೋಡ್ಕೊಂಡು ಸಂಕಲ್ಪ ಮಾಡ್ಕೊಂಡು ಪ್ರತಿನಿತ್ಯವೂ ಹಾಕಿ. ಕೆಂಪು ಹೂವನ್ನೇ ಇಡಬೇಕು. 21 ಗರಿಕೆ, 21 + 2 ಗೆಜ್ಜೆ ವಸ್ತ್ರ, ಬೆಲ್ಲದ ನೈವೇದ್ಯ ಇಡ್ರಿ. ಇಟ್ಟು ಪೂಜೆ ಎಲ್ಲ ಆದ್ಮೇಲೆ ಆ ಶ್ಲೋಕ ಅನ್ಕೊಂಡ ಮೇಲೆ ಆರತಿ ಮಾಡ್ರಿ. ನೀವು ಪ್ರತಿಯೊಂದು ಕೋರಿಕೆ ನೆರವೇರ್ತದೆ. ಹರೇ ಶ್ರೀನಿವಾಸ.